ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಪಿ ಎಮ್ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಏನು 17ನೇ ಕಂತಿನ ಹಣ ಏನು ನಿಮ್ಮ ಅಕೌಂಟಿಗೆ ಬೀಳಬೇಕಾಗಿತ್ತೋ, ಇವತ್ತು 17ನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯೋಜನೆ 17ನೇ ಕಂತಿನ ಹಣ ಸಂಜೆ 5 ಗಂಟೆಗೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನರಿಗೆ, ರೈತರಿಗೆ ಹಣ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಅಂದರೆ ರೈತರ ಒಂದು ಖಾತೆಗೆ ಹಣ ಯಾಕೆ ಬರಲ್ಲಪ್ಪ ಅಂತಂದರೆ, ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಬರೋದಿಲ್ಲ. ಆ ಲಿಸ್ಟನ್ನು ಯಾವ ರೀತಿಗೆ ಚೆಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೇನೆ, ಬನ್ನಿ. ನೀವು ಜಸ್ಟು ನಿಮ್ಮೊಂದು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಪಿ ಎಮ್ ಕಿಸಾನ್ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಬರುವಂಥ ವೆಬ್ಸೈಟ್ ಇಲ್ಲಿ ನೋಡ್ತಿರ್ಬೋದು. ನಾನು ಲೈವ್ ಆಗಿ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಮೊಬೈಲಲ್ಲೇ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಿ ಎಮ್ ಕಿಸಾನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಕೆಳಗಡೆ ಒಂದು ಬೆನಿಫಿಟರಿ ಲಿಸ್ಟ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಡೆಸ್ಕ್ಟಾಪ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಡೆಸ್ಕ್ಟಾಪ್ನ ಈ ರೀತಿಯಾಗಿ ಬಂತು ಅಂದರೆ ಕೆಳಗಡೆ ಇಲ್ಲಿ ಆಪ್ಷನ್ ಕಾಣ್ತಿದೆ ನಿಮಗೆ ಬೆನಿಫಿಟರಿ ಲಿಸ್ಟ್ ಅಂತೇಳಿ ಝೂಮ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ತಿರ್ಬೋದು ಬೆನಿಫಿಟರಿ ಲಿಸ್ಟ್ ಅಂತೇಳಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಇತ್ತು ಅಂದರೆ ಮಾತ್ರ ನಿಮ್ಮ ಒಂದು 2,000 ರೂಪಾಯಿ 17ನೇ ಕಂತಿನ ಹಣ ಏನು ಡೈರೆಕ್ಟಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲು ನೀವು ಏನು ಮಾಡ್ಬೇಕಪ್ಪ ಅಂದರೆ, ಜಸ್ಟ್ ನಿಮ್ಮ ಒಂದು ಅಂದರೆ ನಿಮ್ಮ ಯಾವ ಸ್ಟೇಟ್ ಅಂತಿದೆ ಆ ಸ್ಟೇಟ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಯ್ತು. ಜಸ್ಟ್ ಅಂತ ನೀವು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟು ನಿಮ್ಮ ಒಂದು ಡಿಸ್ಟಿಕ್ನ ಕೇಳುತ್ತೆ, ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ನೆಕ್ಸ್ಟು ತಾಲೂಕನ್ನು ಕೇಳುತ್ತೆ. ಜಸ್ಟ್ ನಿಮ್ಮ ಒಂದು ತಾಲೂಕನ್ನು ಸಹ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಬ್ಲ್ಯಾಕ್ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಜಸ್ಟ್ ನೀವು ಏನು ತಾಲೂಕನ್ನು ಕೊಟ್ಟಿರ್ತೀರೋ ಅದೇ ಬ್ಲ್ಯಾಕ್ ಆಗಿರುತ್ತೆ ಮತ್ತು ನೀವು ಬ್ಲ್ಯಾಕ್ನ ನಿಮ್ಮ ಒಂದು ತಾಲೂಕನ್ನೇ ಕೊಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಹಳ್ಳಿಯ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಹಳ್ಳಿಯ ಹೆಸರನ್ನು ನೋಡಿಕೊಂಡು ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನೆಕ್ಸ್ಟು ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಸಂಪೂರ್ಣವಾಗಿ ಲಿಸ್ಟ್ಗಳು ಬರುತ್ತೆ. ಈ ಲಿಸ್ಟಲ್ಲಿ ಯಾರ ಹೆಸರುಗಳಿವೆಯೋ ಅವರಿಗೆ ಮಾತ್ರ 2,000 ರೂಪಾಯಿ 17ನೇ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ನೀವು ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಏನಾದರೂ ಲಿಸ್ಟಿನಲ್ಲಿತ್ತು ಅಂದರೆ ನಿಮ್ಮ ಒಂದು ಖಾತೆಗೆ 17ನೇ ಕಂತಿನ ಹಣ ಏನಿದೆ ಅದು ಡೈರೆಕ್ಟಾಗಿ ನಿಮ್ಮ ಒಂದು ಖಾತೆಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಗಂಟೆಪ್ಪ ಅಂದರೆ ಇವತ್ತು ಸಂಜೆ 5 ಗಂಟೆಗೆ ಪಿ ಎಮ್ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಜಮಾ ಆಗುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಇದ್ದರೆ ಆದಷ್ಟು ವಿಡಿಯೋವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಬಿತ್ತು ಅಂದರೆ ಎಲ್ಲರಿಗೂ 17ನೇ ಕಂತಿನ ಹಣ ಬೀಳುತ್ತೆ, ಇಲ್ಲ ಅಂದರೆ ಈ ಲಿಸ್ಟ್ ಇರೋರಿಗೆ ಮಾತ್ರ ಬೀಳುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದ.